ದುರಂಧರ್ 2 ನನಗೆ ಕಾಣಿಸಿದ್ದು ರಣವೀರ್ ಕೂದಲು ಮಾತ್ರ. ದುರಂಧರ್ 2 ಸಿನಿಮಾ ವಿರುದ್ಧ ಮೋಹಕ ತಾರೆ ರಮ್ಯಾ ಕಿಡಿಕಾರಿರುವಂತದ್ದು. ದುರಂಧರ್ 2 ನನಗೆ ಕಾಣಿಸಿದ್ದು ರಣವೀರ್ ಕೂದಲು ಮಾತ್ರ. ದುರಂಧರ್ 2 ಸಿನಿಮಾ ವಿರುದ್ಧ ಮೋಹಕ ತಾರೆ ರಮ್ಯಾ ಕಿಡಿಕಾರಿದ್ದಾರೆ. ದುರಂಧರ್ 2 ಸಿನಿಮಾದಿಂದ ದೊಡ್ಡ ನಿರಾಸೆಯಾಗಿದೆ. ದುರಂಧರ್ 1 ನಲ್ಲಿ ಎನರ್ಜಿ ಇತ್ತು, ಜನ ಎಂಜಾಯ್ ಮಾಡಿದ್ರು. ಆದ್ರೆ ದುರಂಧರ್ 2 ಅಲ್ಲಿ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆ ಮೂಡಿದೆ ನನಗೆ ಅಂತ ಹೇಳ್ಕೊಂಡಿದ್ದಾರೆ. ದುರಂಧರ್ 2 ಸಿನಿಮಾದಲ್ಲಿ ಏನೂ ಇಲ್ಲ, ಒಟ್ಟಾರೆ ನಿರಾಸೆಯಾಗಿದ್ದಾರೆ. ಇದು ಸಿನಿಮಾ ಅಲ್ಲ, ಹಿಂಸೆಯ ಗೈಡ್ ಬುಕ್ ಅಷ್ಟೇ. ಸಿರಿಂಜ್ ಬಳಕೆ, ಮುಳ್ಳಿನ ಚೆಂಡು, ಸರಪಳಿ, ಗನ್ ವಿಜೃಂಭಿಸಿವೆ. ಡೈರೆಕ್ಟರ್ ತಮ್ಮಲ್ಲೇ ಸ್ಪರ್ಧೆ ಇಟ್ಟುಕೊಂಡಂತಿದೆ. ಸೀನ್ ಹಿಂಸಾತ್ಮಕ ಅಥವಾ ಕಾಮಿಡಿ ಮಾಡಬೇಕು ಅನ್ನುವಂತ ಸ್ಪರ್ಧೆನ ಡೈರೆಕ್ಟರ್ ಇಟ್ಕೊಂಡಿದ್ರು. ದುರಂಧರ್ 2 ಚಿತ್ರಕ್ಕೆ ಆಸ್ಕರ್ ಅಲ್ಲ, ನೊಬೆಲ್ ಪ್ರೈಸ್ ಕೊಡಬೇಕು. ದುರಂಧರ್ 2 ಸಿನಿಮಾ ವಿರುದ್ಧ ಮೋಹಕ ತಾರೆ ರಮ್ಯಾ ವ್ಯಂಗ್ಯವಾಡಿದ್ದಾರೆ. ದುರಂಧರ್ 2 ನಲ್ಲಿ ಏನೂ ಇಲ್ಲ, ನನಗೆ ಕಾಣಿಸಿದ್ದು ರಣವೀರ್ ಕೂದಲು ಮಾತ್ರ. ಸಿನಿಮಾ ವಿರುದ್ಧ ಮೋಹಕ ತಾರೆ ರಮ್ಯಾ ಕಿಡಿಕಾರಿರುವಂತದ್ದು. ಈ ಸಿನಿಮಾ ನೋಡಿದವರಿಗೆ ದೊಡ್ಡ ನಿರಾಸೆಯಾಗಿದೆ, ದೊಡ್ಡ ನಿರಾಸೆ ಇದು ಅಂದಿದ್ದಾರೆ. ದುರಂಧರ್ 1 ನಲ್ಲಿ ಎನರ್ಜಿ ಇತ್ತು, ಜನ ಎಂಜಾಯ್ ಮಾಡಿದ್ರು, ಚೆನ್ನಾಗಿತ್ತು. ಆದ್ರೆ ದುರಂಧರ್ 2 ನಲ್ಲಿ ಏನಿದೆ, ಯಾಕೆ ಬೇಕಿತ್ತು ದುರಂಧರ್ 2 ಅನ್ನುವಂಥ ಪ್ರಶ್ನೆ ಮೂಡಿದೆ. ದುರಂಧರ್ 2 ಸಿನಿಮಾದಲ್ಲಿ ಏನೂ ಇಲ್ಲ, ಒಟ್ಟಾರೆ ನಿರಾಸೆ ಆಗೋಗಿದೆ ಈ ಸಿನಿಮಾ ನೋಡಿ. ಸಿನಿಮಾ ಅಲ್ಲ ಇದು, ಹಿಂಸೆ ಹೆಂಗ್ ಮಾಡಬೇಕು ಅನ್ನುವಂಥ ಗೈಡ್ ಬುಕ್ ಇದ್ದಂಗಿದೆ. ಸಿರಿಂಜ್ ಬಳಕೆ, ಮುಳ್ಳಿನ ಚೆಂಡು, ಸರಪಳಿ, ಗನ್ಗಳೇ ವಿಜೃಂಭಿಸಿವೆ. ಡೈರೆಕ್ಟರ್ ತಮ್ಮಲ್ಲೇ ಸ್ಪರ್ಧೆ ಇಟ್ಕೊಂಡಂತಿದೆ. ಸೀನ್ ಹಿಂಸಾತ್ಮಕ ಅಥವಾ ಕಾಮಿಡಿ ಮಾಡಬೇಕು ಅನ್ನುವಂಥ ಸ್ಪರ್ಧೆಗೆ ಬಿದ್ದು ಡೈರೆಕ್ಟರ್ ಈ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಸಿನಿಮಾನ. ಈ ಚಿತ್ರಕ್ಕೆ ಆಸ್ಕರ್ ಅಲ್ಲ, ನೊಬೆಲ್ ಕೊಡಬೇಕು ಅಂತ ರಮ್ಯಾ ವ್ಯಂಗ್ಯವಾಡಿರುವಂಥದ್ದು. ಒಟ್ನಲ್ಲಿ ದುರಂಧರ್ 2 ಸಿನಿಮಾ ಚೂರೂ ಚೆನ್ನಾಗಿಲ್ಲ ಅಂತ ರಮ್ಯಾ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ. ಡೈರೆಕ್ಟರ್ಗೆ ಹೆಂಗೆ ಡೈರೆಕ್ಟ್ ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ ಇದ್ದಂಗಿದೆ. ಈ ಸೀನ್ನ ಹಿಂಸಾತ್ಮಕವಾಗಿ ತೆಗಿಬೇಕಾ ಅಥವಾ ಕಾಮಿಡಿ ಮಾಡ್ಕೊಂಡು ತೆಗಿಬೇಕಾ ಅನ್ನೋ ಕನ್ಫ್ಯೂಷನ್ನಲ್ಲೇ ಡೈರೆಕ್ಟ್ರು ಈ ಚಿತ್ರ ಡೈರೆಕ್ಟ್ ಮಾಡ್ದಂಗಿದೆ. ಇಂಥ ಚಿತ್ರಕ್ಕೆ ಕೇವಲ ಆಸ್ಕರ್ ಅಲ್ಲ, ನೊಬೆಲ್ ಪ್ರೈಸೇ ಕೊಡಬೇಕು ಅಂತ ರಮ್ಯಾ ವ್ಯಂಗ್ಯವಾಡಿದ್ದಾರೆ. ದುರಂಧರ್ 1 ನಲ್ಲಿ ಒಂದು ಸ್ವಲ್ಪ ಎನರ್ಜಿನಾರ ಇತ್ತು, ಚೆನ್ನಾಗಿತ್ತು, ಜನ ಎಂಜಾಯ್ ಮಾಡಿದ್ರು. ದುರಂಧರ್ 2 ಅಂತೂ ಏನೂ ಚೆನ್ನಾಗಿಲ್ಲ, ಯಾಕೆ ಈ ಸಿನಿಮಾ ಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಮೋಹಕ ತಾರೆ ರಮ್ಯಾ.